ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಐತಿಹಾಸಿಕ ನವವೃಂದಾವನ ಮತ್ತು ಆನೆಗುಂದಿಯ ಸಂಪರ್ಕ ಕಡಿತವಾಗಿರತಕ್ಕಂಥದ್ದು. ನಾನೀಗ ಸದ್ಯ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಐತಿಹಾಸಿಕ ಶ್ರೀಕೃಷ್ಣ ದೇವರಾಯ ಸಮಾಧಿ ಕೂಡ ಈಗ ಬಹುತೇಕ ಮುಳುಗಡೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಐತಿಹಾಸಿಕ ಶ್ರೀಕೃಷ್ಣ ದೇವರಾಯ ಸಮಾಧಿ ಕೇವಲ 1 ಅಡಿ ಮಾತ್ರ ಕಾಣ್ತಿದೆ. ಇದು 64 ಕಂಬಗಳನ್ನ ಹೊಂದಿರತಕ್ಕಂತಹ ಒಂದು ಮಂಟಪ. ಇಲ್ಲಿ ಶ್ರೀಕೃಷ್ಣ ದೇವರಾಯ 64 ವಿದ್ಯೆಗಳನ್ನ ಕಲಿತಿದ್ದ, ಹಾಗಾಗಿ 64 ಕಾಲುಗಳ ಮಂಟಪವನ್ನ ಕಟ್ಟಿದ್ದಾರೆ ಅನ್ನೋ ಪ್ರತೀತಿ ಇದೆ. ಇನ್ನೊಂದು ಕಡೆ ನೀವು ಈ ನನ್ನ ಎಡಭಾಗದಲ್ಲಿ ನೋಡ್ತಿರ್ಬೋದು, ಆ ಕಡೆ ಕಾಣ್ತಿರೋದು ನವವೃಂದಾವನ ಗಡ್ಡೆ. ಇಲ್ಲಿ 9 ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲು ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ. ಅಲ್ಲಿ 9 ಗಡ್ಡೆಗಳಿವೆ, ಆ ಕಾರಣಕ್ಕಾಗಿ ಅದನ್ನ ನವವೃಂದಾವನ ಅಂತ ಕರೀತಾರೆ. ಈಗ ನವವೃಂದಾವನ ಮತ್ತು ಆನೆಗುಂದಿಯ ಸಂಪರ್ಕ ಬಹುತೇಕ ಕಡಿತವಾಗಿರ್ತಕ್ಕಂಥದ್ದು. ಜೊತೆಗೆ ಅದರ ಪಕ್ಕದಲ್ಲಿ ಸೂರ್ಯನಾರಾಯಣ ಮಂಟಪವೂ ಕೂಡ ಇದೆ. ಕೇವಲ 2 ಅಡಿ ಮಾತ್ರ ನಮಗೆ ಆ ಮಂಟಪ ಕಾಣಸಿಗ್ತಕ್ಕಂಥದ್ದು. ಇನ್ನೇನು ಜಲಾಶಯದಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಬಿಟ್ರೆ ಬಹುತೇಕ ಸೂರ್ಯನಾರಾಯಣ ಮಂಟಪ ಮತ್ತು ನವವೃಂದಾವನ ಗಡ್ಡೆ ಜೊತೆಗೆ ಶ್ರೀಕೃಷ್ಣ ದೇವರಾಯ ಮಂಟಪ ಬಹುತೇಕ ಇವೆಲ್ಲವೂ ಕೂಡ ಐತಿಹಾಸಿಕ ಸ್ಮಾರಕಗಳು ಬಹುತೇಕ ಮುಳುಗಡೆಯಾಗಲಿವೆ. ಈಗ ಸದ್ಯ 1 ಅಡಿ ಅಥವಾ 2 ಅಡಿ ಮಾತ್ರ ಈ ಐತಿಹಾಸಿಕ ಸ್ಮಾರಕಗಳು ಕಾಣ್ತವೆ. ಜೊತೆಗೆ ಇಲ್ಲಿ ನನ್ನ ಬಲಭಾಗದಲ್ಲಿ ನೋಡ್ತಿರ್ಬೋದು, ಈಗಾಗಲೇ ಜಿಲ್ಲಾಡಳಿತ ಈ ಒಂದು ಬೋಟ್ಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥದ್ದು. ಆನೆಗುಂದಿಯಿಂದ ನವವೃಂದಾವನಕ್ಕೆ ಭಕ್ತರನ್ನ ಕರೆದುಕೊಂಡು ಹೋಗಲು ಇಲ್ಲಿ ಬೋಟ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಸಂಪೂರ್ಣವಾಗಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಈಗ ಬೋಟ್ಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಇನ್ನೇನು ಆನೆಗುಂದಿಯಿಂದ ಈ ನವವೃಂದಾವನಕ್ಕೆ ಸಾಕಷ್ಟು ಜನ ಭಕ್ತರು ಹೋಗ್ತಾರೆ. ಆದ್ರೆ ಇಲ್ಲಿ ಬೋಟ್ ಅನ್ನ ನಿಷೇಧ ಮಾಡಿದ್ದು ಒಂದು ಕಡೆ, ಆದ್ರೆ ಇಲ್ಲಿ ಯಾರೂ ಸಿಬ್ಬಂದಿಗಳು ಇಲ್ಲ. ಜಿಲ್ಲಾಡಳಿತ ಜೊತೆಗೆ ತಾಲೂಕಾಡಳಿತ ಒಂದು ಹೋಮ್ ಗಾರ್ಡ್ ಅಥವಾ ಒಬ್ಬ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಬೇಕಿತ್ತು. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ನದಿಗೆ ಇಳಿಯುವಂತ ಸಾಧ್ಯತೆ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಈಗಾಗಲೇ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಇದ್ದಾರೆ, ನದಿ ಪಕ್ಕನೆ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ಸಿಬ್ಬಂದಿ ಇರಲಾರದು. ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಸ್ಥಳೀಯರಿದ್ದಾರೆ, ನಾನು ಸ್ಥಳೀಯರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಈಗ ಇಲ್ಲಿ ಒಂದ್ ಕಡೆ ಬೋಟ್ ಅನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ಯಾರೂ ಸಿಬ್ಬಂದಿ ಇಲ್ಲ, ಇಲ್ಲೆಲ್ಲ ಸ್ಮಾರಕಗಳ ಮುಳುಗಡೆ ಆಗಿವೆ. ಏನ್ ಹೇಳ್ತೀರಿ? ಏನಿಲ್ಲ ಸರ್, ಎಲ್ಲ ಸಿಬ್ಬಂದಿಗಳು ಏನು ಹೇಳಿದಾರೆ ಆ ತರ ಇದು ಪ್ರಯತ್ನ ಪಟ್ಟಿದ್ದಾರೆ ಸರ್. ಎಲ್ಲ ಬೋಟ್ ಗೀಟ್ ಎಲ್ಲ ಬಂದ್ ಮಾಡಿದ್ದಾರೆ. ಇನ್ನೊಂದು ಗೊತ್ತಾ, ನಮ್ಗೆ ಇಲ್ಲಿ ಒಬ್ರು ಪೊಲೀಸ್ ಆಗ್ಲಿ, ಇಲ್ಲಿ ಹೋಮ್ ಗಾರ್ಡ್ಸ್ ಆಗ್ಲಿ ಒಬ್ರು ಇಟ್ಕೋಬೇಕು. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾ ಇದಾರೆ ಒಳಗೆ, ಅದೊಂದು ನಿಶ್ಚಯ ಮಾಡ್ಬೇಕಷ್ಟೇ. ನಮಗೆ ನಮ್ಮ ಕಡೆಯಿಂದ ಏನ್ ಕೇಳ್ಕೊಂತಿದ್ರೆ, ಮಕ್ಕಳು ಸಣ್ಣ ಸಣ್ಣ ಮಕ್ಕಳೆಲ್ಲ ಒಳಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ನೀರು ಬಂದತ್ತಂದ್ರೆ ಅದೊಂದು ನಮಗೆ ಖುಷಿ ಇಲ್ಲ ಅಂತಲ್ಲ. ನಾವೆಲ್ಲ ಈಜಾಡಿದ್ದು ಅವಾಗೆಲ್ಲ. ಇವಾಗೆಲ್ಲ ಕಾನೂನು ಏನ್ ಮಾಡ್ತಿದೆ, ಪೊಲೀಸರು ಎಲ್ಲ ಏನ್ ಮಾಡ್ತಾ ಇದಾರೆ, ಬೇಡ ಯಾರು ಹೋಗ್ಬಾರ್ದು ಅಂತ ಹೇಳ್ತಾ ಇದಾರಲ್ಲ. ಅದಕ್ಕೆ ನಾವ್ ಏನ್ ಅಂತ ಇದೀವಿ, ಚಿಕ್ಕ ಮಕ್ಕಳೆಲ್ಲ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಹಿಂದಕ್ಕೆ ಕಳಿಸ್ಬೇಕಂತ ಒಬ್ಬ ಸಿಬ್ಬಂದಿ ಬೇಕು ನಮ್ಗೆ. ಇಲ್ಲಿ ಚಿಂತಾಮಣಿ, ಅಮರೋಳಿ, ಈ 3 ಜಾಗ ಮೇನ್ ಇಂಪಾರ್ಟೆಂಟ್ ಇದೆ. ಏನೇನು ಸ್ಮಾರಕ ಮುಳುಗಡೆ ಆಗ್ಯಾವ ಈಗ? ಏನಿಲ್ಲ ಸರ್, ಶ್ರೀಕೃಷ್ಣ ದೇವರಾಯ 64 ವಿದ್ಯೆ ಕಲ್ತಿದಂತ ಮಂಟಪ ಇದೆ. ಬಟ್ ಅದು ಮುಳುಗೋಗ್ತಾ ಇದೆ. ಅದು ಯಾರು ನೋಡಕ್ ಬರಲ್ಲ. ಬಟ್ ಸೂರ್ಯನಾರಾಯಣ ಅದು ಹಳೆ ಕಾಲದ್ದು, ಅದು ಯಾವಾಗೂ ಮುಳುಗಲ್ಲ ಅಂತ ಹಿಸ್ಟ್ರಿ ಇದೆ ಸರ್. ಅದನ್ನ ನೋಡಬೇಕಂತ ಎಲ್ಲರೂ ಬರ್ತಾ ಇದಾರೆ. ಬಟ್ ಅದು ಬೇಕಾಗಿಲ್ಲ. ಬೇಕು ಕೋಟೆ ಮೇಲೆ ಬರ್ಲಿ, ನೋಡ್ಲಿ, ದೂರಿಂದ ನೋಡ್ಲಿ, ಹೋಗ್ಲಿ. ಬಟ್ ಇಲ್ಲಿ ಹೊಳೆ ಹತ್ರ ಯಾರು ಬಟ್ಟೆ ಒಗೆಯೋದಾಗ್ಲಿ, ಮುಸ್ರಿ ಚೆಲ್ಲೋದಾಗ್ಲಿ, ಬಟ್ಟೆ ಒಗೆಯೋದು, ಮುಸ್ರಿ ಚಿಕ್ಕ ಯಾರು ಬೇಡಕ್ಕಾಗಿಲ್ಲ. ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರಕತ್ತ ಅವಘಡ ಆಗಿದೆ ಸರ್. ನಾವೇ 2 ಹುಡುಗರು ಕಾಪಾಡಿದೀವಿ ನಾವೇ. ಯಾಕಂದ್ರೆ ಅವ್ರ ತಾಯಾರು ಬಟ್ಟೆ ಒಗಿತಾ ಇದಾರೆ, ಮಕ್ಕಳು ಯೂಸ್ ಆಡ್ತಾರೆ ಅಂತೇಳಿ ಇಲ್ಲಿ ಮಠ ಬಂದಾಗ ನಾವೇ ಕಾಪಾಡಿದೀವಿ. ಯಾಕಂದ್ರೆ ಅದು ಕೂಡ ಪ್ರೂಫ್ ಇದೆ. ನಮ್ಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು ಬರೋ ಒಬ್ರು ಸಿಬ್ಬಂದಿ ಬೇಕಷ್ಟೇ. ನಮ್ಗೇನ್ ತೊಂದ್ರೆ ಇಲ್ಲ. ನಾವೇ ಆಗ್ಲಿ, ನಾವ್ ಇಷ್ಟು ಮಾತಾಡ್ತಾ ಇದೀವಿ ಅಂದ್ರೆ ನಾವೇ ಬೇಕಾಗಿಲ್ಲ. ಇಲ್ಲಿ ಅಲ್ಲಿಂದ ಮೇಗಿಂದ ನೋಡ್ಬೇಕು. ನಮ್ಗೇನು ಒಳ್ಳೆ ಬಂದಿದ್ದು ಖುಷಿನೇ ಇಲ್ಲ ಅಂತಲ್ಲ. ಯಾಕಂದ್ರೆ ಆಗಸ್ಟ್ ಟೈಮಲ್ಲಿ ಬರ್ತಾ ಇರ್ತದೆ, ಹೋಗುತ್ತೆ, ವರ್ಷ ಬರುತ್ತೆ, ಬೇಕಾಗಿಲ್ಲ. ಇನ್ನೊಂದು ಇಲ್ಲಿ ಬಂದಾಗ ಚಿಕ್ಕ ಮಕ್ಕಳಿಗೆ ಒಂದು ಸಿಬ್ಬಂದಿ ಬೇಕಷ್ಟೇ. ಯಾರು ಬಂದ್ರೆ ಏನ್ ಬಿಟ್ರೇನು. ನದಿ ಪಕ್ಕದಲ್ಲಿ ಒಬ್ಬ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕು, ಪೊಲೀಸ್ ಅಥವಾ ಹೋಮ್ ಗಾರ್ಡ್ ಗಳನ್ನ ನಿಯೋಜನೆ ಮಾಡಿದ್ರೆ ಸಣ್ಣ ಮಕ್ಕಳು ಕೂಡ ನದಿಗೆ ಇಳಿಯಲ್ಲ. ಅವರು ಇಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿವೆ. ಆ ಕಾರಣಕ್ಕಾಗಿ ಒಬ್ಬರ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕನ್ನೋದು ಇಲ್ಲಿ ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.